5 ಯೋಜನೆಗಳು ಹೆಣ್ಮಕ್ಳಿಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೆಣ್ಮಗಳು ಒಂದು ಕುಟುಂಬವನ್ನು ನಿಭಾಯಿಸೋ ಶಕ್ತಿ ಹೆಣ್ಮಗುಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪ್ರತಿ ಗಂಡಸು ಕೂಡ ಒಪ್ಕೊಳ್ಳೋ ಅಂಥ ವ್ಯಕ್ತಿತ್ವ. ಯಾಕೆಂದರೆ ಒಬ್ಬ ಗಂಡಸಾದವರು ಹೊರಗಡೆ ಹೋದರೆ ಅವರು ಯಾವುದೋ ಕಂಪ್ನಿಯಲ್ಲೋ, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲೋ, ಯಾವುದೋ ಒಂದು ಕಾರ್ಮಿಕರ ಕೆಲಸನೋ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿರ್ತಾರೆ. ಹೆಂಡತಿ ಆದವಳು ಏನು ಮಾಡ್ತಾಳೆ ಅಂದರೆ, ಅಕ್ಕಿ ಇಲ್ಲ ಅಂತ ಮಕ್ಕಳಿಗೆ ಊಟ ಹಾಕಬೇಕು, ಅಕ್ಕಿ ಇಲ್ಲ, ಅಕ್ಕಿ ಬೇಕು ಅಂತಂದರೆ ಗಂಡ ತಕ್ಷಣ ಬಂದು ಕೊಡೋಕ್ಕಾಗಲ್ಲ. ಆದರೆ ಆ ಸರ್ಕಾರದಿಂದ ಇವತ್ತು ಅಕ್ಕಿ ಸಿಗ್ತಿದೆ, ಅವ್ರಿಗೆ ಸಿಗೋಂಥ ರೇಷನ್ ಸಿಗ್ತಿದೆ. ಒಬ್ಬ ಗಂಡಸನಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು 5 ಯೋಜನೆಗಳನ್ನ ಕೊಟ್ಟಿದ್ದು. ಒಬ್ಬ ಗಂಡಸು ಹೊರಗಡೆ ಹೋದರೂ ಕೂಡ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಬಂದು ಮನೇಲಿ ಸಂಸಾರ ನಿಭಾಯಿಸಬೇಕು. ಈ ಹೆಂಡತಿ ಆದವಳು ಏನು ಮಾಡ್ತಾಳೆ ಅಂತಂದರೆ, ಮನೆಯಲ್ಲಿ ಒಂದು ರೇಷನ್ ಇಲ್ಲ ಅಂದರೆ, ಖರ್ಚಿಗೆ ಹಣ ಇಲ್ಲ ಅಂತಂದರೆ, ಒಂದು ಲೈಟ್ ಬಿಲ್ ಕಟ್ಟಿಲ್ಲ ಅಂತಂದರೆ, ಮಗನಿಗೆ ಎಜುಕೇಷನ್ ಕೊಟ್ಟಿದ್ದೀವಿ, ಅವನಿಗೆ ಕೆಲಸಕ್ಕೆ ಹೋಗೋಕ್ಕೆ ಯಾವುದೂ ಕಂಪ್ನಿಲಿ ಕೆಲಸ ಸಿಕ್ಕಿಲ್ಲ ಅಂತಂದರೆ, ಮನೇಲಿ ಹೆಣ್ಮಗಳಾದವಳು ಏನು ಮಾಡ್ತಾಳೆ ಅಂದರೆ ಅಲ್ಲಿ ಕಿರಿಕಾಗೆ ಆಗುತ್ತೆ, ಆ ಕುಟುಂಬ ಹೊಡೆಯುತ್ತೆ. ಆದರೆ ಇವತ್ತು ಸರ್ಕಾರನೇ ಈ ಯೋಜನೆಗಳನ್ನ ಕೊಟ್ಬಿಟ್ರೆ ಆ ಕುಟುಂಬ ಚೆನ್ನಾಗಿರುತ್ತಲ್ವಾ? ಆ ಯೋಚನೆಯನ್ನು ಇಟ್ಕೊಂಡು ಇವತ್ತು ಕುಟುಂಬ ಚೆನ್ನಾಗಿರಬೇಕು. ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಪ್ರತಿ ಕುಟುಂಬ ನೆಮ್ಮದಿಯಾಗಿರಬೇಕು. ಒಂದು ಸಂಸಾರ ನಡೆಸಬೇಕಾದ್ರೆ ಏನು ಬೇಕೋ ಆ ಸವಲತ್ತನ್ನು ನಾವು ಸರ್ಕಾರದವರೇ ಕೊಟ್ಬಿಟ್ರೆ ಒಬ್ಬ ಗಂಡ ಆದವನಿಗೆ ತೊಂದರೆ ಆಗಬಾರ್ದು, ನಾವು ಕೊಟ್ಟರೆ ಆ ಕುಟುಂಬ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಇದನ್ನು ಈ ಒಂದು ಯೋಜನೆಯನ್ನು ಮಾಡಿದ್ದು. ಏಕೆಂದರೆ ಇವತ್ತು ಬಸ್ ಪಾಸು, ಒಂದು ಹೆಣ್ಮಗಳು ಆಚೆ ಹೋಗಬೇಕು ಅಂತಂದರೆ ಒಂದು 500,000 ಬೇಕೇ ಬೇಕು. ಗಂಡನ ಹತ್ರ ಹೋಗಿ ಕೈ ಚಾಚ್ತಾಳೆ. ಅವಳೇನಾದರೂ ಗಂಡ ಏನಾದರೂ ಕೈಗೆ ಹೆಣ್ಮಗಳ ಕೈಲಿ ದುಡ್ಡು ಕೊಡಲಿಲ್ಲ ಅಂದರೆ ಆ ಹೆಣ್ಮಗಳು ಅವತ್ತು ಹಬ್ಬ ಆಗಿರುತ್ತೆ. ಹಬ್ಬ ಅಲ್ಲ, ಪ್ರತಿ ಒಂದು ಇರೋ ಬರೋ ಮನೇಲಿರೋ ಪಾತ್ರೆ ಎಲ್ಲ ಒಂದು ಕಡೆ ಸೈಡಲ್ಲಿ ಬಿದ್ದಿರುತ್ತೆ, ಒಂದು ರಂಪಾಟನೇ ಆಗಿರುತ್ತೆ. ಆದರೆ ಅವೆಲ್ಲ ಹೋಗ್ಲಾಡಿಸ್ಬೇಕು ಅಂತಲೇ ಇವತ್ತು 2,000 ಅಮೌಂಟನ್ನು ಹೆಣ್ಮಕ್ಳ ಕೈಲಿ ಕೊಡ್ತಾ ಇದ್ದಾರೆ. ಅವರು ಮನೆ ಖರ್ಚಿಗಾದರೂ ಹಾಕ್ಕೊಳ್ಳಿ, ಅಥವಾ ಅವರು ಒಂದು ಸ್ವಂತ ಅವ್ರ ಖರ್ಚಿಗಾದರೂ ಇಟ್ಕೊಳ್ಳಿ, ಅಥವಾ ಈಗ ಬಸ್ಗೆ ಫ್ರೀ ಬಸ್ಸು, ಹೆಣ್ಮಕ್ಳು ಹೋಗಿ ಅಲ್ಲಿ ಗಂಡನ ಕೈ ಚಾಚೋ ಅವಶ್ಯಕತೆ ಇಲ್ವಾ? ತಾಯಿ ಮನೆಗೆ ಹೋಗ್ಬೇಕಾ, ಅಥವಾ ಅತ್ತೆ ಮನೆಗೆ ಹೋಗ್ಬೇಕಾ, ಅಥವಾ ಸಂಬಂಧದ ಮನೆಗೆ ಹೋಗ್ಬೇಕಾ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಾ, ಆರಾಮಾಗಿ ಹೋಗಿ ಬಸ್ಸಲ್ಲಿ ಬರ್ಬೋದು. ಅದೊಂದು ವಿಶ್ವಾಸಕ್ಕೆ ತಗೊಂಡು ಏನು ಮಾಡಿದ್ರು, ಗಂಡನಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡೇ ಈ 5 ಯೋಜನೆ ಕೊಟ್ಟಿರ್ತಕ್ಕಂಥದ್ದು. ಮಕ್ಕಳಿಗೆ 1,500 3,000 ಕೊಡ್ತಾರೆ ಅಂತಂದರೆ ಅದು ಏನಕ್ಕೆ ಕೊಡ್ತಾರೆ? ಆ ಮಗು ಕೂಡ ನಾನು ಎಜುಕೇಷನ್ ಮಾಡಿಕೊಂಡೆ, ನನಗೆ ಯಾವುದೂ ಕೆಲಸ ಸಿಕ್ಕಲಿಲ್ಲ, ನನ್ನ ಮನೆಗೆ ನಾನು ಭಾರ ಆಗ್ತಿದ್ದೀನಿ ಅನ್ನೋ ಒಂದು ಮನಸ್ಸು ಪ್ರತಿ ಎಜುಕೇಟೆಡ್ ಇರ್ತಕ್ಕಂಥ ಮಕ್ಳಿಗೆ ಬರುತ್ತೆ. ನಿನ್ನೆ ಒಂದು ಮಗು ನನ್ನ ಕ್ಷೇತ್ರದ್ದೇ ಒಂದು ಮಗು ಬಂತು, ಮೇಡಮ್ ನಂದು 1 ಇಯರ್ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ, 1 ಇಯರ್ ಬ್ಯಾಕ್ ಆಯಿತು ನಂದು, ನನಗೆ ಕೆಲಸ ಬೇರೆ ಇಲ್ಲ, ಅಪ್ಪ ಅಮ್ಮ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ, ನಾನು ಅಪ್ಪ ಅಮ್ಮಂಗೆ ಭಾರ ಆಗ್ತಾಯಿದ್ದೀನಿ, ನನಗೆ ಯಾವುದಾದ್ರೂ ಒಂದು ಕೆಲಸ ಇದ್ದರೆ ಕೊಡಿಸಿದ್ರೆ ನಾನೆಲ್ಲೋ ಒಂದು ಕಡೆ ಟೋಟಲಿ ಮೈಂಡ್ ಒಂಥರ ಅಪ್ಸೆಟ್ ಆಗಿದೆ ನನಗೆ ಅಂತ ಹೇಳಿ ಅವ್ರ ಅಮ್ಮನ ಜೊತೆ ಬಂದು ನನ್ನ ಹತ್ರ ಹೇಳ್ಕೊಂಡಾಗ ನನಗನ್ಸಿದ್ದೇನೆಂದರೆ, ಇಂಥ ಯುವಕರು ಇವತ್ತು ಎಜುಕೇಷನ್ 1 ಇಯರ್ ಬ್ಯಾಕ್ ಆಗಿರ್ಬೋದು, ಕೆಲಸ ಅಂತೂ ಅದು ಕೊಡಿಸ್ಕೊಡ್ತೀನಿ, ಅದು ಬೇರೆ ಪ್ರಶ್ನೆ. ಯಾವುದಾದ್ರೂ ಒಂದು ಕಂಪ್ನಿ ಅಥವಾ ಯಾರಾದರೂ ಒಂದು ಲೀಡರ್ಸ್ನ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅದು ಸಿಗುತ್ತೆ. ಆದರೆ ಆ ಮಗು ಮೈಂಡಲ್ಲಿ ಇರ್ತಕ್ಕಂಥದ್ದು ಏನಂದರೆ, ನಾನು ಎಜುಕೇಷನ್ ಮಾಡ್ಕೊಂಡು ಮನೆಗೆ ಭಾರ ಆಗ್ತಿದ್ದೀನಿ ಅಂದಾಗ ಸರ್ಕಾರ 1,500 ಅಥವಾ 3,000 ಅಮೌಂಟ್ ಕೊಟ್ಟಾಗ ಆ ಹಣನ ಕುಟುಂಬಕ್ಕೆ ಕೊಟ್ಟಾಗ ಏನಾಗುತ್ತೆ, ಆ ಮಗುಗೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಬಂತಪ್ಪ ನಾನು ಓದಿದ್ದಕ್ಕೆ, ಇದೊಂದು ಸ್ವಲ್ಪ ಕೊಡೋಣ, ನನ್ನ ಕೆಲಸ ನಾನು ಹುಡುಕೊಳ್ಳೋಣ, ಹುಡುಕ್ತಾ ಇರ್ತಾನೆ, ಸರ್ಚಿಂಗಲ್ಲಿ ಇರ್ತಾನೆ. ಜೊತೆಗೆ ಅವನು ಓದಿರೋದಕ್ಕೆ ಒಂದು ಸ್ವಲ್ಪ ಹಣ ಬಂತು ಅಂದರೆ ಕುಟುಂಬಕ್ಕೆ ನೆರವಾಗುತ್ತೆ ಅಂತೇಳಿ ಆ ಹಣ ಕೊಡ್ತಾರೆ. ಜೊತೆಗೆ ಜ್ಯೋತಿ, ಇವತ್ತು ಕರೆಂಟ್ ಇಲ್ಲ ಅಂತಂದರೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಗೃಹ ಜ್ಯೋತಿ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಉಪಯೋಗ ಆಗ್ತಿದೆ. ಒಬ್ಬೊಬ್ಬರು ಮನೇಲಿ 2,000 3,000 5,000 ಇದ್ದಂಥವ್ರು ಇವತ್ತು ನಿಜವಲ್ಲ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಮನೇಲಿ ಗಂಡನ ಲೈಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಜುಟ್ಟು ಇಟ್ಕೊಂಡು ಹೆಂಡತಿ ಆದಳು ಕೊಪ್ಪಿಸ್ಕೊಳ್ತಾಳ ಇಲ್ವಾ? ಆದರೆ ಇವತ್ತು ಅದು ಕೂಡ ನಮ್ಮ ಸರ್ಕಾರ ಕಟ್ತಾ ಇದೆ. ಇವತ್ತು ಗೃಹ ಜ್ಯೋತಿ ಅಂತ ಹೇಳಿ ಅದು ಸರ್ಕಾರನೇ ಕಟ್ತಿದೆ, ಗೃಹಲಕ್ಷ್ಮಿ ಅಂತ ಹೇಳಿ ಹೆಣ್ಮಗಳಿಗೂ ಖರ್ಚಿಗೆ 2,000 ಕೊಡ್ತಿದೆ, ಜೊತೆಗೆ ಯುವ ನಿಧಿ ಅಂತ ಹೇಳಿ ಅದಕ್ಕೂ ಕೂಡ 1,500 ಹೈಯರ್ ಎಜುಕೇಷನ್ಗೆ 3,000 ಕೊಡ್ತಿದೆ. ಜೊತೆಗೆ ಬಸ್ ಪಾಸು ಫ್ರೀ ಇದೆ, ಊಟ ಮಾಡಲಿಕ್ಕೆ ಅಕ್ಕಿ ಕೊಡ್ತಿದ್ದಾರೆ. ಇನ್ನು ಇದಕ್ಕಿಂತ ಭಾಗ್ಯ ಒಂದು ಕುಟುಂಬಕ್ಕೆ ಏನು ಬೇಕು? ಒಬ್ಬ ಬಡ ಕುಟುಂಬಕ್ಕೆ ನಿಜವಾಗೂ ಇಷ್ಟು ಸಾಕು ಸಂಸಾರ ನಡೆಸಲಿಕ್ಕೆ. ಇನ್ನು ಸಣ್ಣ ಪುಟ್ಟ ಕೆಲಸ ಮಾಡಿದಾಗ ಏನೋ ನೆಮ್ಮದಿಯಾಗಿ ಜೀವನ ನಡೆಸ್ತಾರೆ ಅನ್ನೋ ಉದ್ದೇಶದಿಂದ ಈ 5 ಯೋಜನೆಗಳು ಕೊಟ್ಟಿರೋವಂಥದ್ದು ನಮ್ಮ ಸರ್ಕಾರಕ್ಕೆ ಪ್ರತಿಯೊಬ್ಬರು ಕೂಡ
ಹ್ಯಾಟ್ಸ್ ಅಪ್ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂತಂದರೆ, ಬಡ ಜನರಿಗೆ ಗೊತ್ತು ಆ ಕಷ್ಟ ಏನು ಅಂತ, ಶ್ರೀಮಂತರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಯಾರೋ ಎಳೆಯೋವಂಥವ್ರಾಗಿರ್ಬೋದು ಅಥವಾ ಕೇವಲವಾಗಿ ಸರ್ಕಾರವನ್ನು ಮಾತಾಡ್ತಕ್ಕಂಥವ್ರಿಗೆಲ್ಲ, ಬಡ ಜನರಿಗೆ ಗೊತ್ತು ಕಾಂಗ್ರೆಸ್ ಸರ್ಕಾರ ಏನು ಒಂದು ಅವಕಾಶಗಳನ್ನ ಕೊಟ್ಟಿದೆ ಅಂತೇಳಿ. ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇವತ್ತು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಇವತ್ತು ಗೃಹಜ್ಯೋತಿ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿದಾಗಿರ್ಬೋದು, ಫ್ರೀ ಬಸ್ ಪಾಸ್ ಆಗಿರ್ಬೋದು, ಜೊತೆಗೆ ಇಂಥದ್ದೆಲ್ಲವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಯಾಕೆಂದರೆ ಒಬ್ಬನಿಗೆ ಬೇಕಾಗಿರ್ತಕ್ಕಂಥದ್ದು ಸಂಸಾರಕ್ಕೆ ಇಷ್ಟೇ. ಆರೋಗ್ಯ ಕೆಟ್ಟದಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಬರ್ತೀವಿ. ಇವಾಗ ತಾನೇ ಜಸ್ಟ್ ಒಬ್ಬರು ನಮ್ಮ ಕ್ಷೇತ್ರದವ್ರು ಬಂದರು, ಮೇಡಮ್ ನನ್ನ ಮಗಳು ಪ್ರೆಗ್ನೆನ್ಸಿ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು, ಯಾವ ಹಾಸ್ಪಿಟಲಲ್ಲಿ ಮಾಡಿದ್ರೆ ಬೆಸ್ಟು, ಒಂದು ಮಾತು ನೀವೊಂದು ಇನ್ಫಾರ್ಮ್ ಮಾಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ, ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ನೀವು ಯಾಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತೀರಾ? ಇವತ್ತು ಅದೇ ಫೆಸಿಲಿಟಿನ ನಮ್ಮ ಸರ್ಕಾರ ಕೊಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಆ ಫೆಸಿಲಿಟಿನ ಕೊಡ್ತಾ ಇದೆ. ಅಂದಮೇಲೆ ನಾವು ಯಾಕೆ ಬೇರೆ ಯಾವುದೋ ಒಂದು ಇದಕ್ಕೆ ಹೋಗಬೇಕು? ಗೌರ್ಮೆಂಟ್ ಇದರಲ್ಲೇ ಸಿಗ್ತಾ ಇದೆಯಲ್ಲ. ಹಾಗಾಗಿ ಬಡವರಿಗೆ ಸರ್ಕಾರದ ಬೆಲೆ ಗೊತ್ತು, ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಏನು ಕೊಟ್ಟಿದ್ದಾರೆ ಆ ಅನುಭವಿಸ್ತಿರೋರಿಗೆ ಗೊತ್ತು. ಹಾಗಾಗಿ ಯಾರೋ ಮಾತಾಡ್ತಾರೆ ಅಂತೇಳಿ ನಾವು ಮಾತಾಡಲಿಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳೋದಿಷ್ಟೇ, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬ್ಲೆಸ್ಸಿಂಗ್ ಮಾಡಿ, ಪ್ರೋತ್ಸಾಹ ಕೊಡಿ, ಅವರನ್ನು ಕುಗ್ಸೋ ಅಂಥ ಕೆಲಸ ಮಾಡಬೇಡಿ. ಕುಗ್ಸೋ ಅಂಥ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ, ಜನಸಾಮಾನ್ಯರಿಗೂ ಕೂಡ ನೋವಾಗುತ್ತೆ. ಒಬ್ಬ ನಾಯಕ ಇವತ್ತು ನಿಜವಾಗ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು, ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಇಡೀ ರಾಜ್ಯವನ್ನು ಸುತ್ಕೊಂಡು ಬರ್ತಾ ಇದ್ರೆ, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವರು ಬ್ರಾಂಡ್ ಬೆಂಗಳೂರು ನಾವು ಮಾಡಲೇಬೇಕು ಅಂತ ಹೇಳಿ ಇವತ್ತು ಬೆಂಗಳೂರು ಸಿಟಿ ಪ್ರತಿದಿನ ಸುತ್ತುತ್ತಾ ಇದ್ದಾರೆ. ಪ್ರತಿ ಮನೆ ಡೋರ್ ಟು ಡೋರ್ ಹೋಗ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅವರಿಂದ ನಾವು ಕಲಿಯುವಂಥದ್ದನ್ನು ಕಲಿಬೇಕು. ಅದು ಬಿಟ್ಟು ನಾವು ಅವ್ರು ಮಾಡ್ತಿರೋದಕ್ಕೆ ಕಲ್ಲು ಹಾಕುವಂಥದ್ದಾಗಲಿ, ಅವ್ರಿಗೆ ಒಂದು ಅವಹೇಳನಕಾರಿ ಮಾತುಗಳನ್ನ ಆಡೋದಾಗಲಿ, ಇದೆಲ್ಲವನ್ನು ಕೂಡ ಬಿಟ್ಟಾಗ್ಲೇ ನಮ್ಮ ಜನರು ಉದ್ಧಾರ ಆಗಲಿಕ್ಕೆ ಸಾಧ್ಯ. ಆದರೆ ನಮ್ಮ ಜನರು, ಬಡ ಜನರು ಯಾರು ಕೂಡ ಆ ಥರ ಕೆಟ್ಟದಾಗಿ ನಡ್ಕೊಳ್ತಾ ಇಲ್ಲ. ಯಾರೋ ಅವಿವೇಕಿಗಳು ಅಥವಾ ಅನಕ್ಷರಸ್ಥರು ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಒಂದು ಶಾಮೀಲಾಗಿರ್ತಕ್ಕಂಥವ್ರು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.